ನಮಸ್ಕಾರ. ಮುದ್ಗಲ್ ಮೊಹರಂ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕೋಣ ಬನ್ನಿ. ಮುದ್ಗಲ್ನಲ್ಲಿ ನಡೆಯುವ ಮೊಹರಂ ಕರ್ನಾಟಕದ ಪ್ರಸಿದ್ಧ ಸಂಪ್ರದಾಯಗಳಲ್ಲಿ ಒಂದು ಧಾರ್ಮಿಕ ಹಬ್ಬ ಅಂತಲೇ ಕೇಳಿಬರುತ್ತೆ. ಧಾರ್ಮಿಕ ಅಲ್ಲದೇನೆ ಅಲ್ಲಿನ ಜನರ ಸೌಹಾರ್ದತೆ ಮತ್ತು ಐತಿಹಾಸಿಕ ಪರಂಪರೆ ಸಂಕೇತವಾಗಿದೆ. ಮೊಹರಂ ಅಂದರೆ ಏನನ್ನೋದಾದರೆ ಹುಸೇನ್ ಅವರ ಶಹಾದತ್ ಬಲಿದಾನ ನೆನಪಿಗಾಗಿ ಆಚರಿಸಲಾಗುತ್ತೆ. ವಿಶೇಷವಾಗಿ 10 ದಿನದ ಹಬ್ಬ ಇರುತ್ತಂತಲೇ ಹೇಳ್ಬೋದು. ಮುದ್ಗಲ್ ಮೊಹರಂ ವಿಶೇಷ ಏನನ್ನೋದಾದರೆ 10 ದಿನಗಳಲ್ಲಿ ನಡೆಯುವಂಥ ಒಂದು ಪಂಜಿ ಮೆರವಣಿಗೆ ಇರುತ್ತೆ, ಮತ್ತು ಪೂಜೆ ಇರುತ್ತೆ. ಡೊಳ್ಳು ನಗಾರಿ ಜಾನಪದ ಹಾಡುಗಳು, ಸಾವಿರಾರು ಜನಸಂಖ್ಯೆ ಸೇರಿ ಬಂದು ಆಚರಿಸುವ ಹಿಂದೂ ಮತ್ತು ಮುಸ್ಲಿಂ ಇಬ್ಬರಲ್ಲಿ ಸೇರಿ ಆಚರಿಸುವಂಥ ಬಹುದೊಡ್ಡ ಉತ್ತರ ಕರ್ನಾಟಕದಲ್ಲಿ ಕೇಳಿಬರುವಂಥ ಹಬ್ಬ ಅಂತಲೇ ಹೇಳ್ಬೋದು. ಇತಿಹಾಸ ತಿಳ್ಕೊಳ್ಳೋದಾದರೆ, ಸ್ವಲ್ಪ ಇತಿಹಾಸ ಬಗ್ಗೆ ಮಾತಾಡೋದಾದರೆ, ಪುರಾತನ ಐತಿಹಾಸಿಕ ಊರು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ಕಾಲದಿಂದಲೂ ಮುದ್ಗಲ್ ತನ್ನ ಐತಿಹಾಸಿಕ ಪರಂಪರೆ ಮತ್ತು ಧಾರ್ಮಿಕ ಒಗ್ಗಟ್ಟಿಗೆ ಹೆಸರಾಗಿರುತ್ತದೆ. ಆಚರಣೆ ಹೇಗೆ ನಡೆಯುತ್ತನ್ನೋದು, ಮೊದಲನೇ ದಿನಗಳಲ್ಲಿ ದರ್ಗಾದಲ್ಲಿ ಪ್ರಾರ್ಥನೆ ಇರುತ್ತೆ, ಪಂಜೆ ಸ್ವಚ್ಛಗೊಳಿಸೋದು, ಪ್ರತಿದಿನ ರಾತ್ರಿ ಮೆರವಣಿಗೆ, 10ನೇ ದಿನ ದೊಡ್ಡ ಜಾತ್ರೆಯಂತೆ ಜನಸಾಗರ ಸೇರಿ ಕೇಳ್ಕಡೆ ದಫನ್ ಕಾರ್ಯಕ್ರಮ ನಡೆಯುತ್ತದೆ. ಯಾಕೆ ಪ್ರಸಿದ್ಧ ಆಗಿದೆ ಅನ್ನೋದಾದರೆ, ಉತ್ತರ ಕರ್ನಾಟಕ ಬಹುದೊಡ್ಡ ಮೊಹರಂ ಆಚರಣೆ ಒಂದು ಹಿಂದೂ ಮುಸ್ಲಿಂ ಏಕತೆಯ ಪ್ರಸಿದ್ಧ ಐತಿಹಾಸಿಕ ಮುದ್ಗಲ್ ಕೋಟೆ ಹಿನ್ನೆಲೆ ಇರುವುದರಿಂದ ತುಂಬ ಬಹುದೊಡ್ಡ ಜಾತ್ರೆ ಅಂತಲೇ ಕೇಳಿಬರುತ್ತೆ. ಸರಳವಾಗಿ ಹೇಳಬೇಕಾದ್ರೆ ಮುದ್ಗಲ್ ಮೊಹರಂ ಅಂದರೆ ಭಕ್ತಿ, ಬಲಿದಾನ ಮತ್ತು ಸೌಹಾರ್ದತೆ ಸಂಕೇತ ಎಂದು ಕರೀತಾರೆ ಇಲ್ಲಿ ಜನಗಳು.